ದಾಸರತಿಮ್ಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಮಹಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಶ್ರೀ ಮಹಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀನಿವಾಸಪುರ ತಾಲೂಕಿನ ದಾಸರತಿಮ್ಮನಹಳ್ಳಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಆಂಜನೇಯ ಸ್ವಾಮಿ ದೇವರ ಅಷ್ಟಬಂಧನ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ ಪ್ರತಿಷ್ಠಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಪವಮಾನ ಹೋಮ, ಮೂಲ ದೇವತಾ ಹೋಮ, ತತ್ವನ್ಯಾಸ, ಕಲಾನ್ಯಾಸ ಹೋಮಗಳು, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಮಹಾಪೂರ್ಣಾಹುತಿ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಅಧ್ಯಕ್ಷರಾದ ಶಂಕರಾರೆಡ್ಡಿ ಮಾತನಾಡಿ, ದೇವಸ್ಥಾನದ ಪುರಾತನ ದೇವಸ್ಥಾನವಾಗಿದ್ದು ಬೆಳಗಿನ ಜಾವದಿಂದಲೇ ದೇವರಿಗೆ ಅಲಂಕಾರ ಮಾಡಿ ಅಭಿಷೇಕ, ಮಹಾಮಂಗಳಾರತಿ, ಗ್ರಾಮದ ರಥ ಬೀದಿಗಳಲ್ಲಿ ಉತ್ಸವ ಮೂರ್ತಿಗಳ ಭವ್ಯ ಮೆರವಣಿಗೆ, ಹಿರಿಯರಿಗೆ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯ ಸಹಸ್ರಾರು ಜನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ದೇವರಿಗೆ ತನ್ನು ಮನ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು ಎಂದರು. ಅಧ್ಯಕ್ಷರಾದ ಶಂಕರಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ವಕೀಲರಾದ ಮಂಜುನಾಥ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ರಾಮಕೃಷ್ಣಪ್ಪ, ತಿಪ್ಪಾರೆಡ್ಡಿ, ನರಸಿಂಹನಾಯಕ್, ನವೀನ್, ಆಂಜಲಪ್ಪ, ಬೀರೇಗೌಡ, ಶ್ರೀರಾಮ್ಗೌಡ, ಅಶ್ವಥ್ ರೆಡ್ಡಿ, ವೆಂಕಟರಾಮೇಗೌಡ ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದರು. ವರದಿ ವೆಂಕಟ್. ಮತ್ತು ನಾಗೇಶಮ್ಮನ ಗ್ರಾಮದ ಹಿರಿಯರು ಅವರು ಸುಮಾರು ವರ್ಷಗಳಿಂದ ಈ ದೇವಸ್ಥಾನದ ಟ್ರಸ್ಟನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಆಗುಹೋಗುಗಳು ಮತ್ತು ಅನುಭವವನ್ನು ಸಹ ಇತ್ತು. ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತೇಳಿ ಎಲ್ಲರ ಜೊತೆ ಚರ್ಚಿಸಿ 31ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯ ಒಂದು ಪ್ರಾರಂಭದ ಕಾರ್ಯಕ್ರಮಗಳನ್ನು ರೂಪಿಸಿದರು. ಮತ್ತು 1ನೇ ತಾರೀಕು ಭಾನುವಾರ 4:15ರಿಂದ ದೇವತಾ ಕಾರ್ಯಗಳನ್ನು ಮುಗಿಸಿ 10 ಗಂಟೆಗೆ ತಿರುಪತಿ ಟಿಡಿಡಿಯಿಂದ ಆಂಜನೇಯ ಸ್ವಾಮಿಯ ಬಗ್ಗೆ ವಿಶೇಷವಾದಂಥ ಉಪನ್ಯಾಸವನ್ನು ಇರಿಸಿದರು. ಮತ್ತು ರಾತ್ರಿ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಬಂಧಪಟ್ಟಂಥ ವಿಚಾರವಾಗಿ ಮತ್ತು ಎಲ್ಲರಲ್ಲಿ ಸಹ ಒಂದು ಭಾವನಾತ್ಮಕ ಭಾವನೆ ಮತ್ತು ಜಾನಪದ ಕಲೆ, ನಮ್ಮ ಭಾರತ ದೇಶದ ಸಂಸ್ಕೃತಿ ಇದೆ, ಭರತನಾಟ್ಯ ಅಂತ ಒಂದು ವಿಶೇಷವನ್ನು ತಂಡವನ್ನು ಕರೆಸಿ ಎಲ್ಲರಲ್ಲೂ ಸಹ ಒಂದು ಧಾರ್ಮಿಕ ಭಾವನೆಯನ್ನು ಮೂಡಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ರಾತ್ರಿ ನಡೆಸಿಕೊಟ್ರು. ಥ್ಯಾಂಕ್ ಯು. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತು ದಾಸರತಿಮ್ಮನಹಳ್ಳಿ ಗ್ರಾಮ, ಒದ್ಲಿ ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಈ ಗ್ರಾಮದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರತಕ್ಕಂಥ ವೀರಾಂಜನೇಯ ಸ್ವಾಮಿ ವಿಗ್ರಹ ಮರುಪ್ರತಿಷ್ಠಾಪನೆ ಮತ್ತು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಸುಮಾರು 5 ವರ್ಷಗಳಿಂದ ಗ್ರಾಮದ ಹಿರಿಯರು, ಅನೇಕ ಮುಖಂಡರು ಮತ್ತು ಟ್ರಸ್ಟಿನ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಭಕ್ತಾದಿಗಳು, ದಾನಿಗಳು ಎಲ್ಲರೂ ಸೇರಿ ಪಣ ತೊಟ್ಟು ಹಂತವಾಗಿ ಗಜೇಂದ್ರ ಸರ್ ದೇವಸ್ಥಾನದ ನಿರ್ಮಾಪಕರು ಮತ್ತು ಮಾರ್ಗದರ್ಶಕರು ಹಂತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇವತ್ತು ಮುಹೂರ್ತವನ್ನು ನಿಗದಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕಟ್ಟಡದ ನೂತನ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿನ್ನೆ ಒಬ್ಬ ತಿರುಪತಿ ದೇವಸ್ಥಾನದ ವತಿಯಿಂದ ಸಮೀರಾಚಾರ್ ಅಂತ ಒಬ್ಬರು ಬಂದಿದ್ದರು. ಆ ವಿಗ್ರಹವನ್ನು ವೀಕ್ಷಣೆ ಮಾಡಿ ವೀರಾಂಜನೇಯ ಸ್ವಾಮಿಯ ಒಂದು ಬಾಲದಲ್ಲಿರ್ತಕ್ಕಂಥ ಒಂದು ಗಂಟೆಯನ್ನು ಅವರು ಗಮನಿಸಿ ಒಂದು ವಿಶೇಷ ಒಂದು ಉಪನ್ಯಾಸವನ್ನು ಇಲ್ಲಿ ನೀಡಿದರು. ಅದರಲ್ಲಿ ಆ ಬಾಲದಲ್ಲಿ ಎಲ್ಲ ಕಡೆ ಬಾಲದಲ್ಲಿ ಗಂಟೆ ಇರಲ್ಲ, ಈ ದೇವಸ್ಥಾನದಲ್ಲಿ ಗಂಟೆ ಇದೆ. ಆ ಮೂಲ ವಿಗ್ರಹಕ್ಕೆ ವಿಶೇಷವಾದಂತಹ ಘನತೆ, ಗೌರವ ಇದೆ. ಈ ವಿಗ್ರಹವನ್ನು ನೀವು ಹಿಂಗೆ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ಇಂತಹ ವಿಗ್ರಹಗಳು 15ನೇ ಶತಮಾನದಲ್ಲಿ ವ್ಯಾಸರಾಯರ ಕಾಲದಲ್ಲಿ ಕರ್ನಾಟಕದಲ್ಲಿ ಅಂದಿನ ಕಾಲದ ಮಹೋನ್ನತ ದಾಸರ ಒಂದು ಸಾಹಿತ್ಯದ ಗುರುಗಳಾದಂಥ ವ್ಯಾಸರಾಯರು ಅಂತಹ ಒಂದು ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಒಂದು ವಿಚಾರವನ್ನು ನಮಗೆ ಮುಟ್ಟಿಸಿದರು. ನಮ್ಮ ಹಿರಿಯರು ನಮಗೆ ತಿಳಿತಾ ಇದ್ದ ವಿಚಾರ ಎಲ್ಲೋ ಒಂದು ಬೆಟ್ಟದಲ್ಲಿತ್ತು, ನಮಗೆ ಕನಸು ಬಂತು. ಆ ವಿಗ್ರಹವನ್ನು ಇಲ್ಲಿ ತಂದು ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಬಂದ್ವಿ. ಅದೇ ರೀತಿಯಾಗಿ ನಿನ್ನೆ ಇರ್ತಕ್ಕಂಥ ವಿಚಾರದಲ್ಲಿ ಈ ಥರ ತಿಳಿಸಿದ್ದಾರೆ, ಒಂದು ಹೊಸ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಮತ್ತು ನಮ್ಮ ಊರಿನಲ್ಲಿ ಈ ದೇವಸ್ಥಾನ ಇರೋದರಿಂದ ಸಹ ಎಲ್ಲ ಸಹೋದರ ಥರ ಇದ್ದಾರೆ, ನಕಾರಾತ್ಮಕ ಭಾವನೆಗಳಿಲ್ಲ. ದೇವಸ್ಥಾನ ಮಾಡಬೇಕು, ಎಲ್ಲ ಸಹೋದರತ್ವ ಮತ್ತು ಸಹೋದರ ಥರ ಹೋಗಬೇಕು ಅಂತ ಒಂದು ಭಾವನೆಯಿಂದ ಇವತ್ತು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಟ್ರಸ್ಟಿನ ಕಾರ್ಯಕಾರಿ ಸಮಿತಿ ಮತ್ತು ಗ್ರಾಮದ ಹಿರಿಯರು ಮತ್ತು ಭಕ್ತಾದಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯವನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಅದಕ್ಕೆ ಎಲ್ರಿಗೂ ಭಕ್ತಾದಿಗಳಿಗೂ ಸಹ ಗ್ರಾಮದವರಿಗೂ ಮತ್ತು ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಸಹಾಯ ಹಸ್ತ ನೀಡಿರ್ತಕ್ಕಂಥ ಎಲ್ಲ ಪ್ರಮುಖರಿಗೂ ಸಹ ದೇವಸ್ಥಾನದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಟ್ರಸ್ಟ್ನ ಸಹಕಾರದೊಂದಿಗೆ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಯಕೃಷ್ಣರವರು ಮತ್ತು ಕೃಷ್ಣಪ್ಪರವರು ಸಹಾಯಾರ್ಥ ಆಗಿದೆ ಮತ್ತು ವೀರೇಂದ್ರ ಹೆಗ್ಡೆ ಅವರ ಸಹಾಯಾರ್ಥ ಕೂಡ ಆಗಿದೆ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋದರೊಂದಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಈ ಊರಲ್ಲಿ ಒಂದು ಉತ್ತಮವಾದ ಯುವಕರ ತಂಡವನ್ನು ರಚನೆ ಮಾಡಿಕೊಳ್ಳುವ ಮುಖಾಂತರ ಮಂಜುನಾಥ ರೆಡ್ಡಿ ಮತ್ತು ಶ್ರೀನಿವಾಸ ರೆಡ್ಡಿ, ಶ್ರೀರಾಮೇಗೌಡ ಅಂತ ಯುವಕರ ಒಂದು ತಂಡನೇ ಇದೆ. ಇವರೆಲ್ಲ ಸೇರಿ ಅಧ್ಯಕ್ಷರಿಗೆ ಸಹಕಾರ ಕೊಡುವ ಮುಖಾಂತರ ಯಶಸ್ವಿಯಾದಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಕಠಿಣ ಬದ್ಧರಾಗಿದ್ದೇವೆ. ಈ ಒಂದು ಮಹತ್ವದ ಕಾರ್ಯಕ್ಕೆ 2 ದಿವಸದ ವ್ಯವಸ್ಥೆಯನ್ನು ರೆಡ್ಡಿ ಅವರು ಕುಟುಂಬ ಮತ್ತು ಶ್ರೀನಿವಾಸ ರೆಡ್ಡಿ ಅವರ ತಂದೆಯವರಾದ ವೆಂಕಟರೆಡ್ಡಿ ಅವರ ಕುಟುಂಬ ಮತ್ತು ವಕೀಲರಾದಂಥ ಮಂಜುನಾಥ ರೆಡ್ಡಿ ಅವರ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮಗಳು ಮೂಡಿಬಂದಿದ್ದಾವೆ. ಈ 3 ದಿವಸಗಳಲ್ಲಿ ನಿರಂತರವಾಗಿ ನಾವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಆಂಧ್ರ ಪ್ರದೇಶದ ಪ್ರಸಿದ್ಧ ಕಲಾವಿದರಿಂದ ಒಂದು ಕೋಲಾಟದ ವ್ಯವಸ್ಥೆಯನ್ನು ಮಾಡಿದ್ದೀರಿ ಮತ್ತು ನಿನ್ನೆ ಸಂಜೆ ವಿದ್ವಾನ್ ರಮೇಶ್ ಅವರ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರಿಂದ ಈ ವೇದಿಕೆಯಲ್ಲಿ ಭರತನಾಟ್ಯ ವ್ಯವಸ್ಥೆಯನ್ನು ಮಾಡಿದ್ದು ಕೂಡ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಈ ಕಾರ್ಯಕ್ರಮಗಳಲ್ಲಿ ಅದ್ಭುತವಾಗಿ ಮೂಡಿಬರಬೇಕಾದರೆ ಗ್ರಾಮಸ್ಥರ ಹಿರಿಯರ ಸಹಕಾರ, ಬಹಳ ಹಿರಿಯರು ಎನ್ ರೆಡ್ಡಿಯಪ್ಪ ಅವರು, ಶಿಲ್ಪಲ್ಲಿ ರೆಡ್ಡಿಯಪ್ಪ ಅವರು, ರಾಮಕೃಷ್ಣಪ್ಪ ಅವರು, ಅನೇಕ ಮುಖಂಡರು ಈಗ ಕಾರಣಕರ್ತರಾಗಿದ್ದಾರೆ. ಆ ಹಿರಿಯರ ಮಾರ್ಗದರ್ಶನ ಮತ್ತು ಕಿರಿಯರ ಸಹಕಾರದಿಂದ ಇವತ್ತು ಇಷ್ಟೊಂದು ಮಹತ್ ಕಾರ್ಯ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾವಂತೂ ಭಾವಿಸಿದ್ದೀವಿ. ಈ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ವರ್ಷವೂ ಇದೇ ಥರ ಭಕ್ತಾದಿಗಳನ್ನು ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಪಣವನ್ನು ನಾವಂತೂ ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕಾದ್ರೆ ಯುವಕರು, ಹಿರಿಯರು, ಮಾರ್ಗದರ್ಶಕರು, ಮಹಿಳಾ ಭಕ್ತಾದಿಗಳು ಎಲ್ಲರೂ ಸಹ ಬಹಳ ಅದ್ಭುತವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಹಕಾರಕ್ಕೆ ನಾವು ದೇವಾಲಯದ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಭರವಸೆಯನ್ನು ನೀಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ದೇವಸ್ಥಾನದ ವತಿಯಿಂದ ಬಹಳ ಉತ್ತಮವಾದ ಧನ್ಯವಾದಗಳು. ಇಷ್ಟು ಸಮಯ ತಗೊಂಡು ಈ ಊರಿನ ಒಂದು ಪುರೋಗತಿಯನ್ನು ನೋಡೋದಕ್ಕೆ ನೀವು ಬಂದಿದ್ದೀರಿ ಮತ್ತು ಮೆಚ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಳ್ತೀನಿ. ಇಷ್ಟು ದೊಡ್ಡ ದೇವಸ್ಥಾನ ಬರ್ಬೋದು ನಾವು ನೆನೆಸ್ಕೊಂಡಿರಲಿಲ್ಲ. ಇದು 3ನೇ ಸಲ ಇದು ದೇವಸ್ಥಾನ ಪುನರುದ್ಧಾರ ಆಗ್ತಿರೋದು. 150 ವರ್ಷದ ಒಂದು ಇತಿಹಾಸ ಇರುವುದು ದೇವಸ್ಥಾನ. ನಮ್ಮ ಹಿಂದಿನ ತರಗಳು 2 ಸಲ ಇದನ್ನು ಇದು ಮಾಡಿದ್ದಾರೆ. ಆದರೆ ಈ ಸಲ ನಮ್ಮ ಒಂದು ಭಾಗ್ಯ ಏನಂದರೆ ನಮ್ಮ ಕೈಯಲ್ಲಿ ಈ ಯುವಕರು ಒಂದು ಜನ ಯೂತ್ ಅವ್ರ ಕೈಯಿಂದ ಇದು ಮಾಡಿಸ್ಕೊಟ್ಟಿದ್ದಾರೆ ಸ್ವಾಮಿ ನಾವು ಹೇಳೋದು. ಅದಕ್ಕೆ ಗಣಪತಿ ಹೊರಗಡೆ ಗುಡಿ ಇತ್ತು, ಅದನ್ನು ನಾವು ಇದು ತೆಗೆದುಬಿಟ್ಟು ಈಗ ಮೇನ್ ಪ್ರಾಕಾರಕ್ಕೆ ಸೇರಿಸಿದ್ದೀವಿ. ಬಹಳ ಹೇಳ್ಬೇಕಂದ್ರೆ ಇಷ್ಟೊಂದು ಧಾರ್ಮಿಕವಾಗಿ ಜನ ಪರಿವರ್ತನೆ ಆಗಿದ್ದಾರೆ ಅಂದರೆ ನಾವು ಅದನ್ನು ವರ್ಣಿಸೋಕ್ಕೆ ಆಗಲ್ಲ. ಪ್ರತಿಯೊಬ್ಬರನ್ನು ಚಿಕ್ಕ ಮಕ್ಕಳು ರಾಮ ಬಂದು ಯಾವ ರೀತಿ ಸೇತು ಕಟ್ಟಿದ್ರು ಅದೇ ಥರ ಇಟ್ಟಿಗೆಗಳು ಓದ್ತಿದ್ದಾರೆ ಹುಡುಗರು, ಚಿಕ್ಕ ಹುಡುಗರೆಲ್ಲ. ಒಂದು ನವಯುವಕರು ಒಂದು ಹಾಡುಗಳು ಅನ್ನೋದನ್ನು ಕಲೆಗಳು ಬಂದಿದೆ. ಹಿರಿಯರು ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಯುವಕರು ಸೇರಿ ಕೊಟ್ಟಿರೋದ್ರಿಂದ ಇವತ್ತೊಂದು ದೊಡ್ಡ ಪ್ರಮಾಣದ ದೇವಸ್ಥಾನ. ನಮಃ ಹರಿ ಓಂ ಗುರುವೇ ಸರ್ವಲೋಕಾನಾಂ ವಿಶಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ರಾಮಾಯ ರಾಮಪುತ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರೀನಿವಾಸಪುರ ತಾಲೂಕಿನ ದಾಸರ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ದೇವರುಗಳ ಪುನಜ್ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಅಷ್ಟಬಂಧನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು 3 ದಿನಗಳಲ್ಲಿ ಅದ್ಧೂರಿಯಾಗಿ ನಡೆಯಿತು. ಪ್ರಥಮ ದಿವಸ ಅಂದರೆ 31/5/2025 ಶನಿವಾರ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಅನುಜ್ಞೆ, ಮಹಾಗಣಪತಿ ಪೂಜೆ, ಮಹಾಸಂಕಲ್ಪ, ಪುಣ್ಯಾಹವಾಚನೆ, ಪಂಚಗವ್ಯ, ದೇವನಾಂದಿ, ರಕ್ಷಾಬಂಧನೆ, ಮುತ್ಸಂಗ್ರಹಣ, ಅಂಕುರಾರ್ಪಣ, ಋತ್ವಿಕರಣ, ಕಳಶ ಸ್ಥಾಪನೆ, ಮಹಾಮಂಗಳಾತಿ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು. ಅದೇ ದಿವಸ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಯಾಗಶಾಲ ಪ್ರವೇಶ, ಗಣಪತಿ ಪೂಜೆ, ವೇದ ಪಾರಾಯಣೆ, ಪೌಮಾನ ಸೂಕ್ತ ಪಾರಾಯಣೆ ಹಾಗೂ ರಾಕ್ಷೋಗ್ನ ಹೋಮ, ಪರಿಜ್ಞೀಕರಣ, ನೈಋತ್ಯ ಬಲಿ, ನೂತನ ವಿಗ್ರಹಗಳಿಗೆ ಮಹಾಸ್ತಪನ ಅಂದರೆ 48 ಕಲಶಗಳಿಂದ
ಮಹಾಸ್ತಪನ ಜಲಾದಿವಾಸ ಕ್ಷೀರಾದಿವಾಸ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಮತ್ತು 2ನೇ ದಿವಸ ಆಗಿರ್ತಕ್ಕಂತಹ ಭಾನುವಾರ 1/6/2025 ಭಾನುವಾರ ಬೆಳಗ್ಗೆ ಶುಭ ಲಗ್ನದಲ್ಲಿ ವೇದ ಪಾರಾಯಣೆ, ಗಣಪತಿ ಹೋಮ, ಪ್ರಸಾದ ವಾಸ್ತು ಹೋಮ ಹಾಗೂ ಬಲಿಪೀಠ ಪ್ರತಿಷ್ಠಾಪನೆ, ನೂತನ ವಿಗ್ರಹಗಳಿಗೆ ಧಾನ್ಯಾದಿವಾಸ, ವಸ್ತ್ರಾದಿವಾಸ, ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಮತ್ತು ಅದೇ ದಿನ ಸಾಯಂಕಾಲ ಕೂದೂಳಿ ಲಗ್ನದಲ್ಲಿ ಮನ್ಯಸೂಕ್ತ ಪಾರಾಯಣ, ಅಂದರೆ ಆಂಜನೇಯನಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ